ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಮಸ್ತಾಗಿರೋ ಕ್ರೀಮಿ ಆಗಿರುವಂತಹ ಟೇಸ್ಟಿಯಾದ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೋಬಹುದಾದಂತಹ ಮ್ಯಾಂಗೋ ಕುಲ್ಫಿ ತೊಗೊಂಬಂದಿದ್ದೀನಿ. ತುಂಬ ಮಸ್ತಾಗಿರುತ್ತೆ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳೆಲ್ಲ ಮನೆಗಿರ್ತಾರೆ. ಏನಾದರೂ ಐಸ್ ಕ್ರೀಮು ಥಂಡ ಕೂಲಾಗಿರೋದು ಬೇಕಮ್ಮ, ಮಾಡಿಕೊಡು, ಇಲ್ಲಂತ ತೊಗೊಂಬ ಅಮ್ಮ ಏನರ ಅಂತಿರ್ತಾರೆ. ಅದಕ್ಕೆ ಮಕ್ಕಳಿಗೆ ಹೆಲ್ದಿಯಾಗಿ ಮನೇಲಿರೋ ಸಾಮಗ್ರಿಗಳು ಬಳಸ್ಕೊಂಡು ಮ್ಯಾಂಗೋ ಕುಲ್ಫಿ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಮನೇಲಿ ಮಾಡೋದ್ರಿಂದ. ಮತ್ತು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗೆಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಸಿಯಾಗಿ ಎಲ್ಲ ಥರ ರೆಸಿಪಿಗಳು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಎಲ್ಲ ವಿಡಿಯೋ ನೋಡ್ಬೋದು. ಫಸ್ಟಿಗೆ ನೋಡಿ, ನಾನು ಇಲ್ಲಿ ಫ್ರೆಶ್ ಆಗಿರೋವಂಥ ಹಣ್ಣಾಗಿರೋವಂಥ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಈಗ ನೋಡಿ, ಗ್ಯಾಸ್ ಮೇಲೆ ಸ್ವಲ್ಪ ನೀರು ಹಾಕಿ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ನೋಡಿ ದಪ್ಪ ತಳ ಇರೋ ತಗೊಳ್ಳಿ. ಮತ್ತು ಹಾಗೆ ಡೈರೆಕ್ಟು ಹಾಲು ಹಾಕಿ ಕಾಸಬೇಡಿ. ಫಸ್ಟಿಗೆ ಏನು ಮಾಡಿ, ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಗಟ್ಟಿ ಹಾಲು ಹಾಕಬೇಕು. ಗಟ್ಟಿ ಹಾಲು ಹಾಕೋದ್ರಿಂದ ಕುಲ್ಫಿ ಚೆನ್ನಾಗಿ ಬರುತ್ತೆ ಮತ್ತು ಅದರದ್ದು ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಲು, ಈ ಪ್ಯಾಕೆಟ್ ಸ್ಪೆಷಲ್ ಹಾಲು ಇರುತ್ತಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ, ಅದು ತೊಗೋಬೋದು. ನೀವು ಯಾವ ಪ್ಯಾಕೆಟ್ ಆದರೂ ತೊಗೋಬೋದು. ಗಟ್ಟಿಯಾಗಿರಬೇಕು ಮತ್ತು ನೀರೇನು ಸೇರ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ತಳದಲ್ಲಿ ನೀರು ಹಾಕಿ, ಯಾಕಂದರೆ ತಳ ಹತ್ಕೋದಿಲ್ಲ ಅಂತಂದು. ಅದಕ್ಕೆ ಇದೇ ಥರ ಒಂದು 5-6 ಕೇಸರಿ ದಳ ಹಾಕ್ಬೋದು, ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕುಲ್ಫಿ. ಈಗ ನೋಡಿ, ಅದೇ ಹಾಲಿಗೆ, ಕುದಿಯೋ ಹಾಲಿಗೆ ಏನು ಮಾಡಬೇಕು, ಒಂದು 10ರಿಂದ 12 ಎಳೆ ನಾನು ಕೇಸರಿ ದಳ ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಒಂದು ಮುಷ್ಟಿಯಷ್ಟು ಬಾದಾಮ್ ನಾನು 1-2 ಅವರ್ ಹಿಂದೆ ನೆನೆ ಹಾಕಿದ್ದೆ. ನೋಡಿ, ಮುಷ್ಟಿಯಷ್ಟು ಬಾದಾಮು. ನೀವು ಬೇಕಾದರೆ ಮಖಾನ ತೊಗೋಬೋದು, ಇಲ್ಲಾಂದರೆ ಕಾರ್ನ್ಫ್ಲವರ್ ಹಾಕ್ಬೋದು, ಮತ್ತು ರೈಸ್ ಫ್ಲವರ್ ಹಾಕ್ಬೋದು. ನೀವು ಯಾವುದೇ ಡ್ರೈ ಫ್ರೂಟ್ಸ್ ನೆನೆ ಹಾಕ್ಬೋದು. ಇಲ್ಲಾನು ಬರೀ ಬಾದಾಮ್ ಅಷ್ಟೇ ತೊಗೊಂಡಿದ್ದೀನಿ. ಆ ಸಿಪ್ಪೆ ಎಲ್ಲ ತಗೊಂಡ್ಬಂದಿದ್ದೀನಿ. ನೋಡಿ, ಇದು ನಮಗೆ ಕ್ರೀಮಿ ಸ್ಟ್ರಕ್ಚರ್ ಕೊಡುತ್ತಂತ ಅಷ್ಟೇ, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬಹುದು. ಇದಂದರೆ ಕುಲ್ಫಿ ಹೇಗೆ ತರಿತಾರೆ, ಬಾಯಿಗೆಲ್ಲ ಸಿಗುತ್ತೆ ನೋಡಿ, ಸಾಫ್ಟಾಗಿ ಕ್ರೀಮ್ ಥರ ಇರುತ್ತೆ ನೋಡಿ. ಬರಬೇಕಂದ್ರೆ ನಾವು ಕಾರ್ನ್ಫ್ಲವರ್ ಹಾಕೋಬಹುದು, ಮತ್ತು ಮಖಾನ ಅದೆಲ್ಲ ರುಬ್ಬಿಟ್ಟು ಹಾಕೋಬೋದು, ಡ್ರೈ ಫ್ರೂಟ್ಸ್ ಹಾಕೋಬೋದು. ಅದರಿಂದ ಚೆನ್ನಾಗಿ ಬರುತ್ತೆ. ಹೊರಗಡೆ ಏನು ಮಾಡ್ತಾರೆ, ಕಂಡೆನ್ಸ್ ಮಿಲ್ಕು, ಕಾರ್ನ್ಫ್ಲವರ್ ಎಲ್ಲ ಹಾಕ್ತಾರೆ. ಮನೆಯಲ್ಲೇ ನಾವು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಕುಲ್ಫಿನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಎಲ್ಲ ಮ್ಯಾಂಗೋ ಪಲ್ಪ್ನ ತಗೋತಾ ಇದ್ದೀನಿ. ಮೇಲ್ಗಡೆದೆಲ್ಲ ತೆಗೆದು ಒಳಗಡೆ ಪಲ್ಪ್ ಇರುತ್ತೆ ನೋಡಿ, ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಳ್ಳಿ. ಮತ್ತು ಹಣ್ಣಾಗಿರಬೇಕು ಮ್ಯಾಂಗೋ. ಯಾವಾಗ ಭೀ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕುಲ್ಫಿ. ನೋಡಿ, ಈ ಥರ ಎಲ್ಲ 2 ಮ್ಯಾಂಗೋನ ಚೆನ್ನಾಗಿ ಪೀಸ್ ಮಾಡಿ ತೆಗೆದಿದ್ದೀನಿ. ಇದನ್ನು ಸ್ವಲ್ಪ ಪೀಸ್ಗಳು ಮಾಡಿಕೊಂಡ್ರೆ ಅಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸ್ ಆಗುತ್ತೆ ಬೇಗ. ಈ ಥರ ಎಲ್ಲನೂ ಬಿಡಿಸ್ಕೊಂಡು ಎತ್ತಿಟ್ಕೊಳ್ಳಿ. ಮ್ಯಾಂಗೋ ಫ್ರೆಶ್ಶಾಗಿ ಘಮಘಮವಾಗಿರೋಂತಹ ತಗೊಳ್ಳಿ, ಚೆನ್ನಾಗಿರುತ್ತೆ ಕುಲ್ಫಿ. ಬಾದಾಮ್ ನೋಡಿ, ಇಲ್ಲಿ ಒಂದು ಮುಷ್ಟಿಯಷ್ಟು ಬಾದಾಮ್. ಈಗ ನೋಡಿ, ಬಾದಾಮನ್ನ ರುಬ್ಕೊಂಬರ್ಬೇಕು. ಅದಕ್ಕೆ ಒಂದು 4 ಏಲಕ್ಕಿ ಹಾಕ್ತಾಯಿದ್ದೀನಿ ಘಮಕ್ಕೆ. ನೋಡಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತೆರೆದ್ರೂ ನಡೆಯುತ್ತೆ, ಆದರೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಹನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ರುಬ್ಕೊಂಬನ್ನಿ. ಈ ಕಡೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಅರ್ಧ ಆಗಬೇಕು, ಅರ್ಧ ಪಾಕೆಟ್ ಹಾಲು, ಕಾಲು ಪಾಕೆಟ್ ಹಾಲಷ್ಟು ಆಗಬೇಕು ಫ್ರೆಂಡ್ಸ್. ಆಗ ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗುತ್ತೆ, ಅಂದರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ರುಬ್ಬಿರೋ ಬಾದಾಮ್ ಮತ್ತು ಏಲಕ್ಕಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದಿಸಿ ಸ್ವಲ್ಪ ಅಟ್ಟಿಸಿದ್ಮೇಲೆ ಮತ್ತು ಅದಕ್ಕೆ ನಮ್ಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೇಕು. ಜಾಸ್ತಿ ಸಕ್ಕರೆ ಹಾಕೋಬಾರ್ದು ಕುಲ್ಫಿಗೆ. ಅರ್ಧ ಲೀಟ್ರ್ ಹಾಲಿಗೆ ನೋಡಿ 1 ಕಪ್ಪಷ್ಟು ಸಕ್ಕರೆ ಹಾಕಿದ್ದೆ ನಾನು. ಅದಕ್ಕೆ ಜಾಸ್ತಿ ಹಾಕೋಬೇಡಿ. ಕುಲ್ಫಿ ಯಾವಾಗ ಭೀ ಕ್ರೀಮಿ ಆಗಿರಬೇಕು, ರುಚಿಯಾಗಿರಬಾರ್ದು. ಯಾಕೆ ಹೇಳಿ, ಬಾದಾಮಲ್ಲಿ ಸ್ವಲ್ಪ ರುಚಿ ಇರುತ್ತೆ, ಮ್ಯಾಂಗೋಲು ರುಚಿ ಇರುತ್ತೆ. ಅದಕ್ಕೆ ಸಕ್ಕರೆನ ನಾವು 1 ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಳ್ಳೆ ಪರ್ಫೆಕ್ಟ್ ರುಚಿ ಇರುತ್ತೆ ಅಷ್ಟೇ. ಜಾಸ್ತಿ ಕುಲ್ಫಿ ರುಚಿಯಾಗಿರಬಾರ್ದು. ಐಸ್ ಕ್ರೀಮ್ ರುಚಿಯಾಗಿರುತ್ತೆ, ಕುಲ್ಫಿ ಮಾತ್ರ ಮೈಲ್ಡಾಗಿರುತ್ತೆ ನೋಡಿ. ಹಾಗೆ ಸಕ್ಕರೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗೆಲ್ಲ ಸಮ್ಮರ್ ಅಲ್ವಾ, ಮನೆಯಲ್ಲಿ ಇರ್ತಾರೆ ಮಕ್ಕಳು, ಏನಾದರೂ ಬೇಡ್ತಾನೆ ಇರ್ತಾರೆ. ಇದೇ ಥರ ನಾವು ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಜಾಸ್ತಿ ಹೆಲ್ದಿಯಾಗಿರೋದಿಲ್ಲ. ಐಸ್ ಕ್ರೀಮು ಕುಲ್ಫಿ ಎಲ್ಲ ಮಿಕ್ಸ್ ಕೆಮಿಕಲ್ ಎಲ್ಲ ಇರುತ್ತೆ ನೋಡಿ. ತಣ್ಣಗಾದ್ಮೇಲೆ ನೋಡಿ, ಚೆನ್ನಾಗಿ ಆರಬೇಕದ ಹಾಲು. ಬಾದಾಮ್ ಪೇಸ್ಟು, ಕೇಸರಿ ಹಾಕಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಒಂದು ಒಳ್ಳೆ ಗಟ್ಟಿ ಸ್ಟ್ರಕ್ಚರ್ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಆರಿಸ್ಬೇಕು. ಅದನ್ನು ಆರಿರೋದೆಲ್ಲ ಹಾಲನ್ನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ ನಾವು ಮ್ಯಾಂಗೋ ಸ್ಲೈಸ್ನ ಕಟ್ ಮಾಡೋದು ಹಾಕಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಕುದಿಯೋ ಹಾಲಿಗೆ ಮ್ಯಾಂಗೋ ಹಾಕಿಬಿಡ್ತಾರೆ. ಹಾಕಕ್ಕೆ ಹೋಗಬೇಡಿ, ಒಡೆದ್ಬಿಟ್ಟು ಹಾಳಾಗಿ ಹೋಗುತ್ತೆ. ನೋಡಿ, ಎಲ್ಲ ಪೂರ್ತಿ ಆರಿದ್ಮೇಲೆ ಹಾಲು
ನಾವು ಕುದಿಸಿರೋ ಹಾಲಲ್ಲಿ ಆರಿದ ಮೇಲೆ ಮಿಕ್ಸಿ ಜಾರ್ ಹಾಕ್ಕೊಂಡು ನೋಡಿ ಮ್ಯಾಂಗೋ ಹಾಕ್ಕೊಂಡ್ರೆ ನೋಡಿ ಎಷ್ಟು ಮಸ್ತಾಗಿರೋ ಹೀಗೇನು ತಿನ್ಬೋದು ಫ್ರೆಂಡ್ಸ್. ಸ್ಮೂದಿ ಆಗುತ್ತೆ. ಇದನ್ನು ಫ್ರಿಜರ್ ಮಾಡಿದ್ರೆ ಕುಲ್ಫಿ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ನೋಡಿ ಎಷ್ಟು ನೈಸಾಗಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ನೀವು ಕುಲ್ಫಿ ಮೋಡ್ ಇದ್ದರೆ ಕುಲ್ಫಿ ಮೋಡ್ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ನಾನು ಚಿಕ್ಕ ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಸ್ಟಿಕ್ನ ತೊಗೊಂಡಿದ್ದೀನಿ. ಇದೇ ಥರ ನಮ್ಮ ಕಡೆ ಎಲ್ಲ ಕುಲ್ಫಿಗೆ ಅದೇ ಥರ ಸ್ಟಿಕ್ ತೊಗೋತಾರೆ. ನೀವು ಐಸ್ ಕ್ರೀಮ್ ಕಡ್ಡಿನೂ ಹಾಕೋಬೋದು. ನಾನು ಕುಲ್ಫಿ ಕಡ್ಡಿನೇ ಹಾಕೋತಾ ಇದ್ದೀನಿ ನೋಡಿ. 4 ಗ್ಲಾಸ್ಗೆ ನಾನು ಎಷ್ಟು ಹಿಡಿಯುತ್ತೆ ಅಷ್ಟು ಐಸ್ ಕ್ರೀಮ್ನ ಮ್ಯಾಂಗೋದ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಲು ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ ಇದೇ ಥರ ನೈಸಾಗಿ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಅಷ್ಟು ಒಟ್ಟೆ ಏನೂ ಇರಬಾರ್ದು ಒಳಗಡೆ ಗಂಟದೆಲ್ಲ ನೋಡಿ. ಚೆನ್ನಾಗಿ ಟ್ಯಾಪ್ ಮಾಡಿ ಬಬಲ್ಸ್ ಎಲ್ಲ ಬರಬಾರ್ದು, ಇಲ್ಲ ತೂತು ಕಾಣಿಸುತ್ತೆ ಕುಲ್ಫಿ ನೋಡಿ. ಚೆನ್ನಾಗಿ ಎಲ್ಲ 4 ಗ್ಲಾಸ್ಗಳಿಗೆ ಹಾಕೊಳ್ಳಿ. ಕುಲ್ಫಿ ಮೋಡಿದ್ರೆ ಕುಲ್ಫಿ ಮೋಡಿಗೆ ಹಾಕೊಳ್ಳಿ. ಒಂದು ದೊಡ್ಡ ಪಾತ್ರೆ ಇದ್ದರೆ ದೊಡ್ಡ ಗ್ಲಾಸಿನ ಪಾತ್ರೆಯಲ್ಲಿ ಹಾಕೋಬೋದು, ಗ್ಲಾಸ್ಗಳಲ್ಲಿ ಹಾಕೋಬೋದು ನೋಡಿ. ಚಿಕ್ಕ ಚಿಕ್ಕದಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಗ್ಲಾಸಲ್ಲಿ ಕಾಫಿ ಲೋಟ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಎದ್ರಲ್ಲಿ ಬೇಕಾದ್ರೆ ಹಾಕೋಬೋದು ನೋಡಿ. ಒಂದು ಚಿಕ್ಕ ಪ್ಲಾಸ್ಟಿಕ್ ಕವರ್ ಹಾಕ್ತಾಯಿದ್ದೀನಿ ಅಷ್ಟೇ ನಾನು. ನೀವು ಬೇಕಾದರೆ ಕುಲ್ಫಿ ಮೋಡಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು, ಹಾಗೇ ಇಡ್ಬೋದು. ಹಾಗೆ ಬಿಟ್ರೆ ಏನಾಗುತ್ತೆ ಐಸ್ ಆಗುತ್ತೆ. ಐಸ್ ಕ್ರೀಮ್ ಥರ ಕುಲ್ಫಿ ಥರ ಬರೋದಿಲ್ಲ, ಮೇಲೆಲ್ಲ ಐಸ್ ಕೂತ್ಕೊಂಡಿರುತ್ತೆ. ಅದಕ್ಕೆ ಇದೇ ಥರ 4 ಗ್ಲಾಸಿಗೆ ನಾನು ಪ್ಲಾಸ್ಟಿಕ್ ಹಾಕಿಬಿಟ್ಟು ರಬ್ಬರ್ ಹಾಕ್ತಾಯಿದ್ದೀನಿ. ಅದು ನಿಂದಿರ್ಬೇಕಲ್ವ, ಇದೇ ಥರ ರಬ್ಬರ್ ಹಾಕಿಬಿಡಿ ಅಷ್ಟೇ, ಏನಿಲ್ಲ ಫ್ರೆಂಡ್ಸ್. ಈಸಿಯಾಗಿ ಮನೇಲಿ ಮಾಡ್ಕೊಂಬರ್ಬೋದು. ಈಗ ನೋಡಿ ಫಸ್ಟ್ ಟೈಮ್ ಏನು ಹಿಡಿಯುತ್ತಂದರೆ ಫ್ರೀಝರ್ ಮಾಡೋಕ್ಕೆ ಮತ್ತು ಅದು ಕಲಸಿರೋ ನಾವು ಬಾದಾಮನ್ನ ಹಾಲನ್ನ ಆರೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ, ಮತ್ತೇನಿಲ್ಲ. ರಾತ್ರಿ ಎಲ್ಲ ಮಾಡಿಟ್ಬಿಟ್ಟು ಮಧ್ಯಾಹ್ನ ಬೆಳಗ್ಗೆ ತೆಗೆದು ತಿನ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಕಡ್ಡಿನ ಎಲ್ಲ ಪ್ಲಾಸ್ಟಿಕ್ಗೆ ನಾನು ರಬ್ಬರ್ ಹಾಕಿಬಿಟ್ಟು ನಮ್ಮ ಮಿಡಲಿಗೆ ಕಡ್ಡಿ ಚುಚ್ತಾ ಇದ್ದೀನಿ. ಈ ಥರ ಟೂತ್ ಪಿನ್ ಥರ ಇರುತ್ತಲ್ಲ ಕುಲ್ಫಿ ಕಡ್ಡಿ, ಅದೇ ಯೂಸ್ ಮಾಡ್ಕೊಳ್ಳಿ. ತುಂಬ ಮಸ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇದೇ ಥರನೇ ಕುಲ್ಫಿ ಕಡ್ಡಿಯಿಂದನೇ ಕುಲ್ಫಿ ಸಿಗುತ್ತೆ. ಐಸ್ ಕ್ರೀಮ್ ಕಡ್ಡಿಯಿಂದ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಿಡಿಯೋಕ್ಕೆ. ಕುಲ್ಫಿ ಕಡ್ಡಿ ಇದ್ರೇ ಚೆನ್ನಾಗಿರುತ್ತೆ. ನಿಮಗೆ ಮಾತ್ರ ಯಾವುದು ಅವೈಲೇಬಲ್ ಇದೆ ಅದು ಹಾಕ್ಕೊಳ್ಳಿ. ಈ ಥರ ಪ್ಲಾಸ್ಟಿಕ್ ಕವರಿಗೆ ರಬ್ಬರ್ ಹಾಕಿಬಿಟ್ಟು ಇಡೀ ನಾನು ರಾತ್ರಿ ಎಲ್ಲ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ತಿನ್ನೋಕ್ಕೆ ತೆಗೆದಿದ್ದೆ ನಾನು. ಉಳಿದಿರೋದು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ, ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ ನೋಡಿ. ಮಸ್ತಾಗಿ ಬಂದಿದೆ. ತುಂಬ ಸ್ಟ್ರಕ್ಚರ್ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ. ನೀವು ಯಾವ ಥರ ಕುಲ್ಫಿ ಮಾಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ನಾನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದು 8-9 ಅವರ್ ಇಟ್ಟರು ನಡೆಯುತ್ತೆ. ನಾನು ಓವರ್ ನೈಟ್ ಇಟ್ಟಿದ್ದೆ, ಬೆಳಿಗ್ಗೆ ತೆಗೆದಿದ್ದೆ ನಾನು ನೋಡಿ. ಎಷ್ಟು ಮಸ್ತಾಗಿದೆ ನೋಡಿ. ಹೊಟ್ಟೆಯಲ್ಲಿ ಅಂಟಿಲ್ಲ. ತುಂಬಾ ಪರ್ಫೆಕ್ಟ್ ಕುಲ್ಫಿ ಬ್ಯಾಟರ್ ಆಗಿತ್ತೆ ನೋಡಿ ನಮ್ಮದು. ಈಗೆಲ್ಲ ರಬ್ಬರ್ ತೆಗೆದು ಒಂದು ಡಿಮೌಂಟ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ಅಷ್ಟು ಮಸ್ತಾಗಿದೆ ನೋಡಿ. ವಾವ್ ನೋಡಿ, ಕಲರ್ ನೋಡಿ ಫ್ರೆಂಡ್ಸ್, ಯಾವುದೇ ಥರ ಕಲರ್ ಇಲ್ಲ, ಮಿಕ್ಸ್ ಮಾಡಿಲ್ಲ ನಾವು. ಕೇಸರಿ ಕಲರು ಮತ್ತು ಮ್ಯಾಂಗೋ ಕಲರೇ ನಮಗೆ ಅಷ್ಟು ಮಸ್ತಾಗಿ ಬಂದಿದೆ ನೋಡಿ. ಈ ಥರ ಒಂದು ತಣ್ಣೀರು ತಗೊಂಡು ಅದರಲ್ಲಿ ಈ ಥರ ಸ್ವಲ್ಪ ಅಳಗಾಡಿಸಿದ್ರೆ ಏನಾಗುತ್ತೆ ಕುಲ್ಫಿ ಬಿಟ್ಕೊಳ್ಳುತ್ತೆ. ಈ ಥರ ತಿಕ್ಕಿದ್ರೆ ಏನಾಗುತ್ತೆ, ಗ್ಲಾಸ್ ಇದೆ ಅಲ್ವಾ, ಕುಲ್ಫಿ ಮಾಡಿದ್ರೆ ಆರಾಮ್ ಬರುತ್ತೆ. ಗ್ಲಾಸಲ್ಲಲ್ವ ನಿಧಾನಕ್ಕೆ ತಗೊಂಡ್ರೆ ನೋಡಿ ಫ್ರೆಂಡ್ ಅಷ್ಟು ಮಸ್ತಾಗಿ ಬಂದಿದೆ ನೋಡಿ. ಸ್ವಲ್ಪ ನೀರಲ್ಲಿ ಎದ್ದಿದ್ವಿ ಅಂತ ಈ ಥರ ಇರುತ್ತೆ. ಹಾಗೆ ತೆಗೆಕ್ಕೆ ಹೋದರೆ ಬರೋದಿಲ್ಲ ನೀಟಾಗಿ ನೋಡಿ. ಅಷ್ಟು ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ ಅಂದರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ ನೋಡಿ. ಅಷ್ಟು ವಾವ್ ನೋಡಿ, ಅಷ್ಟು ಮಸ್ತಾಗಿ ಬಂದಿದೆ ಕಲರ್ ನೋಡಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಿದೆ ನನಗಂತೂ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗಿದೆ. ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಏನು ಹೊರಗಡೆ ಸಿಗೋ ಥರನೇ ಇದೆ ಅಲ್ವಾ, ಇಷ್ಟು ಕ್ರೀಮಿಯಾಗಿದೆ ಕುಲ್ಫಿ ಅಂತ ಇದ್ದರು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗಿನ ರಜದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆಯಲ್ಲಿ ಮಾತ್ರ ಮಾಡೋದಂತ ಮರಿಬೇಡಿ. ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.